2001ರಿಂದ 2006 ತನಕ ಬೊಂಬಾಟ್ ಭೋಜನ ಅಂತ ಮಾಡಿದೆ. ಅದು ಎಷ್ಟು ಪಾಪ್ಯುಲರ್ ಆಗೋಯ್ತು ಅಂದರೆ ಜನಗಳಿಗೆ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ಮರ್ತೋಗ್ಬಿಡ್ತು. ಆ ಕಾರ್ಯಕ್ರಮ ನಿಲ್ಲಿಸ್ಬಿಟ್ಟೆ, ಮಾಡಲ್ಲ ಅಂತ. ನಾನು ಮೊದಲು ಸಿಹಿ ಕಹಿ ಚಂದ್ರು ಆಗಿದ್ದೆ, SKC ಆಗಿದ್ದೆ, ಸಿಹಿ ಕಹಿ ಚಂದ್ರು. ಈ ಬೊಂಬಾಟ್ ಭೋಜನ ಅಂತ ಅಡುಗೆ ಕಾರ್ಯಕ್ರಮ ಶುರು ಮಾಡಿದ್ಮೇಲೆ ABC ಆಗ್ಬಿಟ್ಟಿದ್ದೀನಿ, ಅಡುಗೆ ಭಟ್ಟ ಚಂದ್ರು ಆಗ್ಬಿಟ್ಟಿದ್ದೀನಿ. ನೋಡಿ, ಈ ವಯಸ್ಸಿನ ಮಕ್ಕಳಿಗೆ ನಾನು ಆ್ಯಕ್ಟ್ರ್ ಅಂತಲೇ ಗೊತ್ತಿಲ್ಲ, ಅವ್ರಿಗೆಲ್ಲ ಗೊತ್ತಿರೋದು ನಾನು ಅಡುಗೆ ಅನ್ನೋದು. ಟಿ ವಿಲಿ ಬರ್ತಾರೆ, ಅಡುಗೆ ಮಾಡ್ತಾರೆ ಅಂತ. ಆ್ಯಕ್ಚುಲಿ ಭಾಳ ವರ್ಷಗಳ ಹಿಂದೆ, ಸುಮಾರು 2001ರಿಂದ 2006 ತನಕ ಬೊಂಬಾಟ್ ಭೋಜನ ಅಂತ ಮಾಡಿದೆ. ಆವಾಗ ನಾನು ಆ ಕಾರ್ಯಕ್ರಮ 50 ಎಪಿಸೋಡ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ನಾನು ಮಾಡಲ್ಲ, 50 ಎಪಿಸೋಡ್ ಮಾಡ್ತೀನಿ ಅಷ್ಟೇ ಅಂತ. ನೀವು ಮಾಡಿ ಆಮೇಲೆ ನೋಡೋಣ ಅಂತ ಚಾನಲ್ನವ್ರಿಗೆಲ್ಲ ಇನ್ಸಿಸ್ಟ್ ಮಾಡಿದ್ರು. ಸೊ ಶುರು ಮಾಡಿದೆ. ಅದು ಇಲ್ಲಿವರೆಗೂ ಒಂದು 2,500 ಎಪಿಸೋಡ್ ಆಗಿದೆ. 50 ಎಪಿಸೋಡ್ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ದೆ. ಅದು ಎಷ್ಟು ಪಾಪ್ಯುಲರ್ ಆಗೋಯ್ತು ಅಂದರೆ ಜನಗಳಿಗೆ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ಮರ್ತೋಗ್ಬಿಡ್ತು. ಅವನು ಅಡುಗೆ ಅವನು ಅಂತ ನನ್ನ ಹತ್ರ. ನಾವೊಂದು ಸಿನಿಮಾಗೆ ಹೋಗಿದ್ದೆ. ನಾವೊಂದು ಗೋಲ್ಮಾಲ್ ಸಂಸಾರ ಅಂತ ಒಂದು ಸಿನಿಮಾ ಮಾಡಿದ್ದೆ. ಆ ಗೋಲ್ಮಾಲ್ ಸಂಸಾರ ನೋಡೋಕ್ಕೆ ಅಂತ ಸಿನಿಮಾ ಥಿಯೇಟ್ರಿಗೆ ಹೋದೆ. ಥಿಯೇಟ್ರಿಗೆ ಹೋದರೆ ನಾನು ಎದುರುಗಡೆ ಒಂದು ಫ್ಯಾಮಿಲಿ, ಗಂಡ ಹೆಂಡತಿ, ಅವ್ರ ಮಗ, 10 ವರ್ಷದ ಹುಡುಗ, ಚಿಕ್ಕ ಹುಡುಗ ಕೂತಿದ್ರು. ಸಿನಿಮಾ ಸ್ಟಾರ್ಟ್ ಆಯಿತು. ನಾನು ಬಂದೆ ಸ್ಕ್ರೀನ್ ಮೇಲೆ. ಆ ಹುಡುಗಂಗೆ ಖುಷಿಯಾಗ್ಬಿಡ್ತು. ಅವ್ರ ಅಮ್ಮನ ಕಡೆ ತಿರುಗಿಬಿಟ್ಟು, ಅಮ್ಮ ಬೊಂಬಾಟ್ ಭೋಜನ ಅಂಕಲ್ ಆ್ಯಕ್ಟಿಂಗು ಮಾಡ್ತಾರೆ ಅಂದ. ಸೊ ಅವನು ಹಂಗೆ ಅಂದ ತಕ್ಷಣ ನನಗೆ ಸಡನ್ನಾಗಿ ಐಡೆಂಟಿಟಿ ಕ್ರೈಸಿಸ್ ಸ್ಟಾರ್ಟ್ ಆಗ್ಬಿಡ್ತು. ಅಯ್ಯೋ, ಈ ಏಜ್ ಮಕ್ಕಳಿಗೆ ನಾನು ಆ್ಯಕ್ಟರ್ ಅನ್ನೋದೇ ಗೊತ್ತಿಲ್ಲ, ನಾನು ಅಡುಗೆ ಅಂದ್ಕೊಂಬಿಟ್ಟಿದ್ದಾರೆ ಅಂದ್ಬಿಟ್ಟು ಆ ಕಾರ್ಯಕ್ರಮ ನಿಲ್ಲಿಸ್ಬಿಟ್ಟೆ, ಮಾಡಲ್ಲ ಅಂತ. 2006ರಲ್ಲಿ ನಿಲ್ಲಿಸ್ಬಿಟ್ಟೆ. ಚಾನಲ್ನವ್ರು ಯಾಕೆ ನಿಲ್ಲಿಸಿದ್ರಿ, ಇಷ್ಟು ಸೂಪರ್ ಪ್ರೋಗ್ರಾಮ್ ಯಾಕೆ ಬಿಡ್ತೀರಾ ಅಂತ. ಇಲ್ಲ ನನ್ನ ಐಡೆಂಟಿಟಿ ಹೊಟ್ಟೋಯ್ತು ಅಂತ. ನಾನು 108 kg ಇದ್ದೆ. ನಿಲ್ಸಿದ ಮೇಲೂ ಕೂಡ ಜನ ನಾನು ನೋಡಿದ ತಕ್ಷಣ, ನಿಮ್ಮ ಅಡುಗೆ ಪ್ರೋಗ್ರಾಮು ತುಂಬ ಚೆನ್ನಾಗಿರುತ್ತೆ, ಏನು ಚೆನ್ನಾಗಿ ಅಡುಗೆ ಮಾಡ್ತೀರಾ ನೀವು ಅಂತ. ನಾನು ಇದೇನು ನನ್ನ ಇಮೇಜ್ ಹಿಂಗಾಗ್ಬಿಡ್ತಲ್ಲ ಅಂತ. ಸೊ ಇಮೇಜಿಂದ ಹೊರಗೆ ಬರಬೇಕು ಅಂತ ಸಣ್ಣ ಆದೆ, 32 kg ಇಳಿಸ್ದೆ. ಆದ್ರೂ ಜನ ನಿಮ್ಮ ಅಡುಗೆ ಪ್ರೋಗ್ರಾಮ್ ಥರ ಯಾವುದೂ ಬರಲ್ಲ, ನೀವು ಮಾಡಿದ ಬೋರ್ಡ್ ಉಪ್ಪಿಟ್ಟು ನಮ್ಮಲ್ಲಿ ರೆಗ್ಯುಲರ್ ಆಗಿ ಮಾಡ್ತೀವಿ ನಾವು ಅಂತ. ಓ, ಜನಕ್ಕೆ ಇದೇ ಇಷ್ಟ ಅಂತ ಅರ್ಥ ಆಯಿತು. ಅಂದರೆ ನಾವು ಬಂದಿರೋದೇ ಈ ಫೀಲ್ಡ್ಗೆ ಬೈ ಚಾಯ್ಸ್. ಜನ ನಮ್ಮನ್ನು ನೋಡಬೇಕು, ಗುರುತಿಡಿಬೇಕು ಅನ್ನೋ ಒಂದು ಆಸೆಯಿಂದನೇ ಬಂದಿರೋದು. ಜನ ನನ್ನನ್ನು ಹೀಗೆ ಇಷ್ಟಪಡ್ತಾ ಇದ್ದಾರೆ ಅಂದರೆ ಇದನ್ನೇ ಮಾಡಬೇಕು ಅಂತ ಮತ್ತೆ ಶುರು ಮಾಡಿ 1250 ಎಪಿಸೋಡ್ ಆಗೋಯ್ತು. ಒಟ್ಟು ಎಲ್ಲ ಸೇರಿಸಿ ಒಂದು 2,500 ಎಪಿಸೋಡ್ ಆಯಿತು. ಅದೆಲ್ಲ ಆಗಿದ್ದು ನಿಮ್ಮಿಂದ. ಅಡುಗೆ ಕಾರ್ಯಕ್ರಮದಲ್ಲಿ ಯಾವಾಗಲೂ ಹೇಳ್ತಿರ್ತಾಳೆ, ಪರಿಮಳ ಬರಬೇಕು ಅಂತ. ನಾನು ಕಾಯ್ತಾನೆ ಇದ್ದೇನೆ, ಯಾರು ಪರಿಮಳ. ನನ್ನ ಅಡುಗೆ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಪರಿಮಳ ಬರಬೇಕು ಅಂತ ಹೇಳ್ತೀನಿ, ಪರಿಮಳ ಅಂತ ಹೇಳ್ತೀನಿ. ಆಮೇಲೆ ಪಕ್ಕದ ಮನೆಯವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ವನಜಾಕ್ಷಿ, ಜಲಜಾಕ್ಷಿ ಅಂತ, ವಿಶಾಲಾಕ್ಷಿ, ಜಲಜಾಕ್ಷಿ ಅಂತ ಹೇಳ್ತಾ ಇರ್ತೀನಿ. ನಮ್ಮ ತಾಯಿ ಹೆಸರು ಮೀನಾಕ್ಷಿ. ನಮ್ಮ ತಾಯಿ ಮೀನಾಕ್ಷಿ, ಪಕ್ಕದ ಮನೆಯಲ್ಲಿ ನಮ್ಮ ಆ್ಯಕ್ಚುಲಾಗಿ ಒಬ್ಬರಿದ್ದರು, ಅವ್ರ ಹೆಸರು ವಿಶಾಲಾಕ್ಷಿ ಅಂತ. ನಮ್ಮಮ್ಮ ಅಡುಗೆ ಮಾಡಿದಾಗೆಲ್ಲ ಅವ್ರ ಕಿಟಕಿ ಬಾಗಲ್ ತೆಗಿಯೋರು, ಅವ್ರ ಅಡುಗೆ ಮನೆ ಕಿಟಕಿ ಬಾಗಲ್, ಏನ್ರಿ ಮೀನಾಕ್ಷಿ ಗಮ್ ಅಂತ ಬರ್ತಾಯಿದೆ ವಾಸನೆ ಅನ್ನೋರು. ನಾನು ಆಂಟಿ ವಾಸನೆ ಅಲ್ಲ, ಪರಿಮಳ ಅಂತಿದ್ದೆ ನಾನು. ಓಕೆ, ನಮಗೇನಂದರೆ ಬಾತ್ರೂಮಲ್ಲಿ ವಾಸನೆ, ಅಡುಗೆ ಮನೆಯಲ್ಲಿ ಪರಿಮಳ ಅಂತ. ಓಕೆ, ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದೆ, ಇದೇ ಥರ ಡೆಮಾನ್ಸ್ಟ್ರೇಷನ್ ಮಾಡೋಕ್ಕೆ ಹೋಗಿದೆ. ಆವತ್ತಿನ ದಿವಸ ನಿಜವಾಗ್ಲೂ ಒಬ್ರು ಪರಿಮಳ ಅನ್ನೋರೇ ಕೂತಿದ್ರು. ಆಮೇಲೆ ಅವ್ರ ಪಕ್ಕದಲ್ಲಿ ವಿಶಾಲಾಕ್ಷಿ ಅನ್ನೋರೇ ಕೂತಿದ್ರು. ಸೊ ನಿಜವಾದ ರಿಯಲ್ ಲೈಫಲ್ಲೇ ನೋಡ್ಬಿಟ್ಟೆ ಅವರಿಬ್ಬರನ್ನ. ಭಾಳ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.